ಬಂಧುಗಳೇ, ಶರಣಾರ್ಥಿಗಳು. ಈ ದಿನ ನಾವು ಬೆಂಗಳೂರಿನ ಆನೇಕಲ್ ತಾಲೂಕು ಬೊಮ್ಮಸಂದ್ರದಲ್ಲಿರುವ SK ಪಬ್ಲಿಕ್ ಸ್ಕೂಲ್ ಅಂದರೆ ಶ್ರೀ ಕರಿಬಸವೇಶ್ವರ ಪಬ್ಲಿಕ್ ಶಾಲೆಯಲ್ಲಿ ನಾವಿದ್ದೇವೆ. ಇದು ಆಂಗ್ಲ ಮಾಧ್ಯಮ ಶಾಲೆ. ಈ ಶಾಲೆಯಲ್ಲಿ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ 122ನೇ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮವನ್ನು ನಡೆಸ್ತಾ 45ಕ್ಕೂ ಹೆಚ್ಚು ಮಕ್ಕಳು ವಚನವನ್ನ ತುಂಬಾ ಅನುಭವಿಸಿ ಹೇಳಿದು. ಅದನ್ನ ಕೇಳಿ ನಮಗೆ ರೋಮಾಂಚನ ಆಯಿತು. ಅಂತಹ ಬೆಂಗಳೂರಿನಲ್ಲಿರುವಂತಹ ಇಂತಹ ಒಂದು ಖಾಸಗಿ ಶಾಲೆಯ ಮಕ್ಕಳಲ್ಲಿ ಈ ರೀತಿ ಸಂಸ್ಕಾರ ಬರೋದಿಕ್ಕೆ ಕಾರಣ ಏನು ಅಂತ ಒಂದು ಮೂಲವನ್ನ ಹುಡುಕ್ತಾ ಹೋದಾಗ ನಮಗೆ ಸಿಕ್ದವರೇ ಅದರ ಸಂಸ್ಥಾಪಕರಾದಂತಹ ಶ್ರೀ ಡಾಕ್ಟರ್ CB ಶಶಿಧರ್ ಅವರು. ಸರ್, ಶರಣಾರ್ಥಿಗಳು. ನಮಸ್ತೆ. ನಾವು ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಬಂದು ನಿಮ್ಮ ಶಾಲೆಯಲ್ಲಿ ಶಾಲೆಗಳೆಡೆಗೆ ವಚನಗಳೆಡೆಗೆ ಕಾರ್ಯಕ್ರಮವನ್ನ ಮಾಡಿದೋ. ಮಕ್ಕಳು ವಚನವನ್ನ ಹೇಳಿದ್ರು. ಅನೇಕ ಅತಿಥಿಗಳು ಎಲ್ಲ ಕೂಡ ಬಂದು ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡಿದ್ದಾರೆ, ಮನ ತುಂಬಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿ ಸರ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತಿನ ಯುವ ಪೀಳಿಗೆಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ 12ನೇ ಶತಮಾನದ ಬಸವೇಶ್ವರರ ಆಶಯದ ನುಡಿಗಳು ಅಂದರೆ ವಚನಗಳಂತೆ ಅವರ ಜೀವನ ಮತ್ತು ಬದುಕು ಇರಬೇಕು ಅಂತಕ್ಕಂಥದ್ದನ್ನ ನೀವು ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೀರಿ. ನಮ್ಮ ಶಾಲೆಯಲ್ಲೂ ಕೂಡ ಇದು 2ನೇ ಕಾರ್ಯಕ್ರಮ ಅಂತ ಅಂದ್ಕೊಳ್ತೀನಿ. ಕಾರ್ಯಕ್ರಮನ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಮತ್ತು ಅದರಲ್ಲೂ 45ಕ್ಕೂ ಹೆಚ್ಚು ಮಕ್ಕಳು ಕಳೆದ 2 ದಿನಗಳ ಹಿಂದೆ ನಾವು ಇನ್ಫಾರ್ಮ್ ಮಾಡಿದ ಮಕ್ಕಳಿಗೆ 45ಕ್ಕಿಂತ ಹೆಚ್ಚು ಮಕ್ಕಳು ಈ ಒಂದು ವಚನ ಗಾಯನದಲ್ಲಿ ಪಾಲ್ಗೊಂಡಿದ್ದು. ಅದರಲ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದು 10-15 ಮಕ್ಕಳು ವಚನ ಗಾಯನ ಮಾಡ್ಬೋದು ಅಂದ್ಕೊಂಡಿದ್ದೆ. 45ಕ್ಕೂ ಹೆಚ್ಚು ಮಕ್ಕಳು ವಚನ ಗಾಯನದಲ್ಲಿ ಪಾಲ್ಗೊಂಡು ಅತ್ಯದ್ಭುತವಾಗಿ ವಚನಗಳನ್ನು, ಅದರ ತಾತ್ಪರ್ಯಗಳನ್ನು ಹೇಳಿದ್ದು. ಅದರಲ್ಲೂ ನೀವು ಮೈಸೂರಿನಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದು. ಈ ಕಾರ್ಯಕ್ರಮಕ್ಕೆ ಹಿರಿಯರಾಗಿರ್ತಕ್ಕಂಥ ಏನು ಗೆಸ್ಟ್ ಬಂದಿದ್ರು ಹಿರಿಯರು, ಅದು ಕೂಡ ತುಂಬ ಖುಷಿ ತಂದುಕೊಟ್ಟಿದೆ. ಬಹಳ ಚೆನ್ನಾಗಿ ಮಕ್ಕಳು ಈ ಒಂದು ಕಾರ್ಯಕ್ರಮನ ಎಂಜಾಯ್ ಮಾಡಿದರು ಅಂದರೆ ತಪ್ಪಾಗಲಾರದು. ಮತ್ತು ಏನು ವಚನಗಳ ನಡಿಗೆ ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದೆ, ಆ ನಡೆಯಂತೆ ಮಕ್ಕಳು ಕೂಡ ಕಾರ್ಯಕ್ರಮನ ಸಾವಧಾನವಾಗಿದ್ದು ಮತ್ತು ಅತ್ಯದ್ಭುತವಾಗಿ ಗಾಯನ ಮಾಡಿ ಅದನ್ನು ನಡೆಸ್ಕೊಟ್ರು ಅಂತ ಅನ್ನಿಸ್ತು ಸರ್ ನನಗೆ. ಧನ್ಯವಾದಗಳು ಸರ್. ನಾವು 122ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಭೇಟಿಯನ್ನ ಕೊಟ್ಟಿದ್ದೇವೆ ಸರ್. ಅನೇಕ ಶಾಲೆಗಳಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ. ಕೆಲವು ಮುಖ್ಯ ಶಿಕ್ಷಕರಿಗಾಗ್ಬೋದು, ಪ್ರಾಂಶುಪಾಲರಿಗಾಗ್ಬೋದು, ಆಡಳಿತಾಧಿಕಾರಿಗಳಿಗಾಗ್ಬೋದು ಅದೇ ಒಂದು ಪ್ರಶ್ನೆ ಆಗಿರುತ್ತೆ, ಮಕ್ಕಳನ್ನ ಯಾವ ರೀತಿ ಕಂಟ್ರೋಲ್ ತಗೊಳ್ಳೋದು, ಯಾವ ರೀತಿ ಶಿಸ್ತನ್ನ ಮೂಡಿಸೋದು ಅಂತ. ಆದ್ರೆ ನಿಮ್ಮ ಶಾಲೆಗೆ ಬಂದಾಗ ಆ ಒಂದು ಪ್ರಶ್ನೆನೇ ನಮಗೆ ಕಾಡ್ಲಿಲ್ಲ. ನಿರಂತರವಾಗಿ 2ರಿಂದ 2.5 ಗಂಟೆಗಳ ಕಾಲ ಕಾರ್ಯಕ್ರಮ ನಡೀತು. ಒಂದು ಮಕ್ಕಳು ಕೂಡ ಎದ್ದು ನಿಲ್ಲಿಲ್ಲ, ಶಿಸ್ತನ್ನ ತೋರಿಸ್ಲಿಲ್ಲ, ಬೇರೆಯವ್ರಿಗೆ ಇದು ಮಾದರಿ ಆಗ್ಲಿ ಅಂತ. ಈ ರೀತಿ ಶಾಲೆಯ ಒಂದು ಸುಮಧುರ ವಾತಾವರಣವನ್ನ ಸೃಷ್ಟಿಸೋದಿಕ್ಕೆ ನೀವು ಕೈಗೊಂಡಿರುವಂತಹ ಒಂದು ಗುಟ್ಟನ್ನ ರೆಟ್ಟು ಮಾಡ್ತೀರಾ? ಏನಿಲ್ಲ ಸರ್, ಏನು ನಾವು ವಿದ್ಯಾರ್ಥಿಗಳಲ್ಲಿ ಮಾರ್ಕ್ಸ್ಗಿಂತ ಶಿಸ್ತು ಮುಖ್ಯ ಅಂತಕ್ಕಂಥದ್ದು. ಯಾವ ವಿದ್ಯಾರ್ಥಿಗಳಲ್ಲಿ ಶಿಸ್ತಿರುತ್ತೆ ಆ ವಿದ್ಯಾರ್ಥಿ ಆಟೋಮೆಟಿಕ್ಕಾಗಿ ಓದ್ತಾನೆ, ಮತ್ತು ಆಟೋಮೆಟಿಕ್ಕಾಗಿ ಅವನು ಒಳ್ಳೆ ಮಾರ್ಕ್ಸನ್ನು ತೆಗಿತಾನೆ. ಶಿಸ್ತು ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಮೂಡೋದು ತಂದೆ ತಾಯಿ ಗುರುಗಳು ಮೊದಲನೇ ಆದ್ಯತೆ. ತಂದೆ ತಾಯಿ ಜೀವ ಕೊಡ್ತಾರೆ, ಗುರುಗಳು ಜೀವನವನ್ನೇ ಕೊಡ್ತಾರೆ. ಹಾಗಾಗಿ ತಂದೆ ತಾಯಿಯನ್ನು ಪೂಜಿಸಿ, ಗುರುಗಳನ್ನು ಗೌರವಿಸಿ, ಇತರರಿಗೆ ಹಿತ ಬಯಸಿ, ಸಿಡಿದು ಹೋಗ್ತಕ್ಕಂಥ ಪಟಾಕಿಗಳಾಗದೆ ಪ್ರಜ್ವಲಿಸ್ತಕ್ಕಂಥ ದೀಪಗಳಾಗಿ ಅಂತ ಪ್ರತಿನಿತ್ಯ 5 ನಿಮಿಷ ಮಕ್ಕಳಿಗೆ ಏನು ಬೆಳಗ್ಗೆಯ ಪ್ರಾರ್ಥನಾ ಸಮಯದಲ್ಲಿದೆ ನಾವು ಅವರಿಗೆ ಶಿಸ್ತಿನ ಬಗ್ಗೆ ಮಾರ್ಗದರ್ಶನವನ್ನು ಕೊಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಪಾಠದಲ್ಲಿರ್ತಕ್ಕಂಥದ್ದು ಪಾಠದಲ್ಲಿರ್ತಕ್ಕಂಥ ಓದು ಬರಹಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಬದುಕುವ ಒಂದು ಛಲವನ್ನು ನಾವು ಕಲಿಸ್ಬೇಕು. ಹಾಗಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅನ್ನೋದನ್ನು ನಾವು LKG ಇಂದನೇ ಮಕ್ಕಳಿಗೆ ಕಲಿಸ್ತಾ ಬರ್ತೇವೆ. ಹಾಗಾಗಿ ಅವರು
ಶಾಲೆಯಲ್ಲಿ ಬಹು ಶಿಸ್ತಿನಿಂದ ಇರ್ತಾರೆ. ಮನೆಯಲ್ಲೂ ಕೂಡ ಸಾಕಷ್ಟು ಮಕ್ಕಳು ಶಿಸ್ತಿನಿಂದ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಒಂದಷ್ಟು ಮಕ್ಕಳು ಇದ್ದೇ ಇರ್ತಾರೆ, ಇರೋದಿಲ್ಲ ಅಂತಲ್ಲ, ಅದು ಬೈ ಬರ್ತ್ ಬಂದಿರುತ್ತೆ. ಅದು ಮನೆಯಲ್ಲಿ ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಆದರೆ ಶಾಲೆಯಲ್ಲಿ ಪ್ರತಿನಿತ್ಯ ಶಿಸ್ತಿನಿಂದ ವರ್ತನೆ ಮಾಡ್ತಕ್ಕಂಥದ್ದು, ಶಿಸ್ತಿನಿಂದ ನಡ್ಕೊಳ್ತಕ್ಕಂಥದ್ದು, ನಾವು ಇರಲಿ ಬಿಡಲಿ, ಯಾರೇ ಶಾಲೆಗೆ ಗೆಸ್ಟ್ ಬರಲಿ ಅಥವಾ ಇನ್ನಿತರ ಯಾರೇ ಬರಲಿ ಅವರನ್ನು ಉಚ್ಚರಿಸ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು, ಯಾವುದೇ ಕಾರ್ಯಕ್ರಮಕ್ಕೆ ಬಂದಂಥವ್ರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು, ಹಿರಿಯರಾದರೆ ಬ್ಲೆಸ್ಸಿಂಗನ್ನು ತಗೊಳ್ತಕ್ಕಂಥದ್ದು, ಶಾಲೆಗೆ ಟ್ರೆಡಿಷನಲ್ ಆಗಿ ಅಂದರೆ ನಮ್ಮ ದೇಶದ ಒಂದು ಆಸ್ತಿನೇ ನಮ್ಮ ಟ್ರೆಡಿಷನಲ್ ಗುಟ್ಟು, ನಮ್ಮ ಸಂಸ್ಕೃತಿ ಸಂಪ್ರದಾಯ, ಸಂಸ್ಕೃತಿ ಸಂಪ್ರದಾಯದಂತೆ ಬರ್ತಕ್ಕಂಥದ್ದು, ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಎತ್ತಿಡ್ತಕ್ಕಂಥದ್ದು, ಇಂಥ ವಿಚಾರಧಾರೆಗಳನ್ನು, ದೇಶ ಮೊದಲು ಅಂತಕ್ಕಂಥದ್ದು, ದೇಶ ಪ್ರೇಮ, ತದನಂತರ ಇನ್ನುಳಿದಂತೆ ಇಂಥ ಎಲ್ಲ ವಿಚಾರಗಳನ್ನು ನಾವು ಕಲಿಸ್ತಾ ಹೋಗ್ತಾ ಇರೋದ್ರಿಂದ ಮಕ್ಕಳು ಆಟೋಮೆಟಿಕ್ ಆಗಿ ಶಿಸ್ತಿನಿಂದ ಇರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಯಿತು ಸರ್. ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿಯವರು ಸಿದ್ಧಗಂಗೆಗೆ ಹೋದಾಗ ಎಲ್ಲ ಶಾಲೆಗಳು ಕೂಡ ಜ್ಞಾನವನ್ನು ಕೊಡ್ತವೆ, ಆದರೆ ಸಂಸ್ಕಾರವನ್ನು ಕೊಡೋದು ಕಡಿಮೆ. ಅಂತಹ ಜ್ಞಾನ ಮತ್ತು ಸಂಸ್ಕಾರ ಎರಡನ್ನು ಕೂಡ ಸಿದ್ಧಗಂಗಾ ಮಠ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ ಅಂತ ಹೇಳಿದ್ರು. ಸಿದ್ಧಗಂಗಾ ಮಠದ ಶಿಷ್ಯರಾದಂತಹ ನೀವು ಕೂಡ ಅದೇ ಒಂದು ಅಂಶಗಳನ್ನು ರೂಢಿಸಿಕೊಂಡು ಮಕ್ಕಳಲ್ಲಿ ಆ ಒಂದು ಭಾವವನ್ನು ನೋಡಿದಾಗ ನಮಗಂತೂ ಕಣ್ಣು ತುಂಬಿ ಬಂತು, ಹೃದಯ ತುಂಬಿ ಬಂತು. ಎರಡಂತೂ ತುಂಬ ಇಷ್ಟ ಆಯಿತು ನೀವು ಹೇಳಿದ ಮಾತು. ತಂದೆ ತಾಯಿಗಳು ಜೀವವನ್ನು ಕೊಡ್ತಾರೆ, ಗುರುಗಳು ಜೀವನವನ್ನು ಕೊಡ್ತಾರೆ, ಅವರಿಬ್ಬರನ್ನ ಗೌರವಿಸಬೇಕು ಅಂತ ತುಂಬ ಅದ್ಭುತವಾದ ನುಡಿಗಳು. ಈ ನುಡಿಗಳನ್ನು ನಾವು ನೋಡ್ತಾ ಇರುವಂತಹ ಶಿಕ್ಷಣ ಸಂಸ್ಥೆಯವರು ಮತ್ತು ಎಲ್ಲ ಆಡಳಿತ ಮಂಡಳಿಯವರು ಕೂಡ ಈ ಎರಡು ಅಂಶಗಳನ್ನು ನೀವೇನು ಹೇಳಿದ್ರಿ ಆ ಎರಡು ಅಂಶಗಳನ್ನು ಅವರು ಅಳವಡಿಸ್ಕೊಂಡು ಅವರ ಶಾಲೆಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಸಂಸ್ಕಾರವಂತ ವಿದ್ಯಾರ್ಥಿಗಳು ರೂಪುಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನಾವು ಮೈಸೂರಿನಿಂದ ನಿಮ್ಮ SK ಪಬ್ಲಿಕ್ ಸ್ಕೂಲ್ಗೆ ಬಂದು ಒಂದು ಹೊಸ ಪಾಠವನ್ನ ನಾವು ಕಲ್ತ್ಕೊಂಡು ಹೋಗ್ತಾ ಇದೀವಿ. ಮುಂದಿನ ಶಾಲೆಗಳಿಗೆ ಕೂಡ ಈ ಒಂದು ನಿಮ್ಮ ಒಂದು ಸಂಸ್ಕಾರದ ಪಾಠವನ್ನ ಅಲ್ಲಿ ಕೂಡ ನಾವು ಹೇಳೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಡೆಯಲು ಅವಕಾಶ ಮಾಡಿಕೊಟ್ಟಂತಹ ತಮಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು ಸರ್. ಧನ್ಯವಾದಗಳು ಸರ್.